ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರು ಟಿವಿಕೆ ಪಕ್ಷದ ಮೂಲಕ ರಾಜಕೀಯ ಸಂಚಲನವನ್ನ ಸೃಷ್ಟಿಸಿರುವುದು ನಿಮಗೆ ಗೊತ್ತೇ ಇದೆ. ಇದೇ ಮಾದರಿಯಲ್ಲಿ ಈಗ ಕರ್ನಾಟಕದ ಸೂಪರ್ ಸ್ಟಾರ್ಗಳು ಸಕ್ರಿಯ ರಾಜಕಾರಣಕ್ಕೆ ಬಂದು ಪಕ್ಷವನ್ನ ಸ್ಥಾಪಿಸಿದ್ರೆ ಅವರಲ್ಲಿ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನೋಡೋಕೆ ಇಷ್ಟಪಡ್ತೀರಿ? ಇಂಥದ್ದೊಂದು ಆಸಕ್ತಿದಾಯಕ ಪ್ರಶ್ನೆಯನ್ನ ನಿಮ್ಮ ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಸಮೀಕ್ಷೆಯನ್ನ ನಡೆಸಿತು. ಇದೀಗ ಅದರ ಫಲಿತಾಂಶ ಹೊರಬಿದ್ದಿದೆ. ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ದಿಗ್ವಿಜಯವನ್ನ ಸಾಧಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕರ್ನಾಟಕ ಟಿವಿ ನಡೆಸಿದಂತಹ ಈ ವಿಶೇಷ ಜನಮತ ಸಮೀಕ್ಷೆಗೆ ಅಭಿಮಾನಿಗಳಿಂದ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಮೀಕ್ಷೆಯಲ್ಲಿ ದರ್ಶನ್, ಯಶ್, ಸುದೀಪ್, ಉಪೇಂದ್ರ ಹಾಗೂ ಡಾಲಿ ಧನಂಜಯ್ ಅವರ ಹೆಸರುಗಳನ್ನ ನೀಡಲಾಗಿತ್ತು. ಇದರಲ್ಲಿ ದರ್ಶನ್ ಅವರು ಅಕ್ಷರಶಃ ಮತಗಳ ಸುನಾಮಿಯನ್ನೇ ಎಬ್ಬಿಸಿದ್ದಾರೆ. ಬರೋಬ್ಬರಿ 1.1 ಸಾವಿರಕ್ಕೂ ಹೆಚ್ಚು ಮತಗಳನ್ನ ಪಡೆಯುವ ಮೂಲಕ ದರ್ಶನ್ ಅವರು ಮೊದಲ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಎರಡನೇ ಸ್ಥಾನಕ್ಕಾಗಿ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಕಿಚ್ಚ ಸುದೀಪ್ ನಡುವೆ ಭರ್ಜರಿ ಫೈಟ್ ನಡೆದಿದೆ. ಯಶ್ ಅವರು 397 ಮತಗಳನ್ನ ಪಡೆದ್ರೆ ಕೇವಲ 2 ಮತಗಳ ಅಂತರದಿಂದ ಕಿಚ್ಚ ಸುದೀಪ್ 395 ಮತಗಳನ್ನ ಪಡೆದು 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದಾರೆ. ಇನ್ನು ರಾಜಕೀಯ ವಿಚಾರಗಳಲ್ಲೇ ಹೆಚ್ಚು ಸುದ್ದಿಯಲ್ಲಿರುವಂತಹ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ 368 ಮತಗಳು ಲಭಿಸಿದ್ರೆ ಡಾಲಿ ಧನಂಜಯ್ ಅವರಿಗೆ 161 ಮತಗಳು ಬಂದಿವೆ. ಈ ಸಮೀಕ್ಷೆಯು ಕೇವಲ ಅಭಿಮಾನಿಗಳ ಒಲವನ್ನ ತಿಳಿಯೋಕೆ ಮಾಡಿದಾದ್ರೂ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸಿನಿ ರಂಗದ ನಾಯಕರು ರಾಜಕೀಯಕ್ಕೆ ಬಂದ್ರೆ ಜನಸಾಮಾನ್ಯರ ನಿರೀಕ್ಷೆ ಹೇಗಿರತ್ತೆ ಅನ್ನೋದಕ್ಕೆ ಈ ಸಮೀಕ್ಷೆ ಒಂದು ಸಣ್ಣ ಉದಾಹರಣೆಯಾಗಿದೆ. ಈ ಬಗ್ಗೆ ನೀವೇನಂತೀರಿ? ಕಾಮೆಂಟ್ ಮಾಡಿ ತಿಳಿಸಿ.